ರಾಮಾನುಜದಯಾ ಪಾತ್ರಂ ಜ್ಞಾನವೈರಾಗ್ಯಭೂಷಣಂ ಶ್ರೀಮದ್ವೆಂಕಟನಾಥಾರ್ಯಂ ವಂದೇ ವೇದಾಂತದೇಶಿಕಂ. ಹರಿ ಓಂ. ಶ್ರೀ ಪಾದುಕಾ ಸಹಸ್ರ ಪದ್ಯ 49, ಪ್ರಭಾವ ಪದ್ಧತಿ 19. ನಾನು ವಸುಧಾ. ಎಲ್ಲರಿಗೂ ನಮಸ್ಕಾರ. ಈ ದಿನದ ಪದ್ಯ ಹೀಗಿದೆ. ಪದಸರಸಿ ಜಯೋತ್ಸ್ತ್ವಂ ಪಾದುಕೆ ರಂಗಭರ್ತುಃ ಮನಸಿ ಮುನಿಜನಾನಾಂ ಮೌಳಿ ದೇಶೇ ಶ್ರುತೀನಾಂ ವಚಸಿ ಚ ಸುಕವೀನಾಂ ವರ್ತಸೆ ನಿತ್ಯಮೇಕಾ ತದಿದಂ ಅವಗತಂ ತೇ ಶಾಶ್ವತಂ ವೈಶ್ವರೂಪಂ. ರಂಗನಾಥನ ಅಡಿದಾವರೆಗಳಲ್ಲಿಯೂ, ಋಷಿಗಳ ಮನಸ್ಸಿನಲ್ಲಿಯೂ, ವೇದಗಳ ಶಿರಸ್ಸಿನಲ್ಲಿಯೂ, ಕವಿಗಳ ಮಾತಿನಲ್ಲಿಯೂ ಯಾವಾಗಲೂ ಇರುತ್ತೀಯ. ಆದುದರಿಂದ ಶಾಶ್ವತವಾಗಿ ನೀನು ಅನೇಕ ರೂಪಗಳಲ್ಲಿ, ಅನೇಕ ಕಡೆಗಳಲ್ಲಿ ಒಂದೇ ಸಮಯದಲ್ಲಿ ಇರುತ್ತೀಯ ಎಂದು ನಿನ್ನ ವಿಶ್ವರೂಪ ತಿಳಿಯುತ್ತಿದೆ ಎಂದಿದ್ದಾರೆ ವೇದಾಂತ ದೇಶಿಕರು. ಶ್ರೀರಾಮಾವತಾರ ಕಾಲದಲ್ಲಿ ಅಯೋಧ್ಯೆಯ ಸಿಂಹಾಸನದಲ್ಲಿ ವಿರಾಜಮಾನಳಾಗಿ ಭರತನ ಮೂಲಕ ರಾಜ್ಯಭಾರ ಮಾಡುತ್ತಾ ಕಿರೀಟಧಾರಿಯಾಗಿ ರಾಮನ ಸ್ಥಾನವನ್ನು ನಿಭಾಯಿಸುತ್ತಾ, ಅದೇ ಸಮಯದಲ್ಲಿ ಅರಣ್ಯದಲ್ಲಿ ರಾಮನ ಪಾದರಕ್ಷೆಯಾಗಿ ಮುಳ್ಳು ಕಲ್ಲುಗಳನ್ನು ತುಳಿಯುತ್ತಾ, ಪಾಡು ಪಡುತ್ತಾ, ಮುಗ್ಧರಾದ ತಾಪಸಿಗಳಾದ ಋಷಿ ಮುನಿಗಳನ್ನು ಸಂರಕ್ಷಿಸುತ್ತಾ ಅಲೆದಾಡಿದವಳಲ್ಲವೇ. ಪಾದುಕಾದೇವಿಯ ಮಹಿಮೆ ಏನೆಂದು ಹೇಳುವುದು? ಇಷ್ಟೇ ಅಲ್ಲ, ಸದಾಕಾಲಕ್ಕೂ ನಿತ್ಯ ಸತ್ಯವಾಗಿರುವ ವೇದಗಳ ಶಿರಸ್ಸಾದ ಉಪನಿಷತ್ತುಗಳಲ್ಲೂ ಗುಪ್ತಗಾಮಿನಿಯಾಗಿ ನಿಗೂಢವಾಗಿ ಹರಿಯುತ್ತಾ, ಭೂಮಿಯ ಮೇಲಿನ ಕವಿಗಳ ಬಾಯಲ್ಲಿ ಸ್ತುತಿಯ ರೂಪದಲ್ಲಿ ವೈಭವವಾಗಿ ಪ್ರಕಟಗೊಳ್ಳುತ್ತಾ ಇರುವ ಪಾದುಕೆಯೇ ಎಂದಿದ್ದಾರೆ ವೇದಾಂತ ದೇಶಿಕರು. ವಿಶ್ವಾಮಿತ್ರರಿಗೆ ರಾಮ ಯಾರೆಂದು ತಿಳಿದಿತ್ತು. ಆದರೂ ಅವನಾಡುವ ನಾಟಕದಲ್ಲಿ ಅವರು ಮುಖ್ಯ ಪಾತ್ರಧಾರಿಯಾಗಿದ್ದರು. ಅಹಂ ವೇದ್ಮಿ ಮಹಾತ್ಮಾನಂ ರಾಮಂ ಸತ್ಯಪರಾಕ್ರಮಂ ಎಂದು ದಶರಥನಿಗೆ ಧೈರ್ಯ ಕೊಡುತ್ತಲೇ 13 ವರ್ಷದ ಬಾಲಕರಾದ ರಾಮ ಲಕ್ಷ್ಮಣರನ್ನು ನಾಡಿನಿಂದ ಕಾಡಿಗೆ ಕರೆದೊಯ್ದರು. ಅಲ್ಲೇನಾಗುತ್ತಿದೆ ಎಂದು ತೋರಿಸಿಕೊಟ್ಟರು. ಭಯೋತ್ಪಾದಕರಿಂದ ದಾಳಿಯನ್ನು ಹೇಗೆ ನಿವಾರಿಸಬೇಕು ಎಂದು ತಿಳಿಸಿಕೊಟ್ಟರು. ಹಸಿವು ನೀರಡಿಕೆಗಳಿಂದ ಕಾಪಾಡುವ ಬಲ, ಅತಿಬಲ ಎಂಬ ಮೂಲಿಕೆಗಳನ್ನು ತೋರಿಸಿಕೊಟ್ಟರು. ವಸಿಷ್ಠರು ಹೇಳಿಕೊಟ್ಟಿದ್ದ ಶಸ್ತ್ರಗಳ ಪ್ರಯೋಗದ ಜೊತೆಗೆ 100 ಅಸ್ತ್ರಗಳ ಪ್ರಯೋಗಗಳನ್ನು ಹೇಳಿಕೊಟ್ಟರು. ರಾಜಪುತ್ರರನ್ನು ದಯೆಯಿಲ್ಲದೆ ಕಾಡು ಮೇಡು ಅಲಸಿದರೂ ಪರಿಚಯ ಮಾಡಿಸಿದರು. ರಾಕ್ಷಸರನ್ನು ತೋರಿಸಿದರು. ಅವರಾಡುತ್ತಿದ್ದ ಆಟಗಳನ್ನು ವಿವರಿಸಿದರು. ಸುಪ್ಪತ್ತಿಗೆಯ ಮೇಲೆ ಮಲಗುತ್ತಿದ್ದ ರಾಮ ಲಕ್ಷ್ಮಣರನ್ನು ಕಾಡಿನಲ್ಲಿ ನೆಲದ ಮೇಲೆ ಮಲಗಿಸಿ ಕಾಡಿನ ಪರಿಸರಕ್ಕೆ ಹೊಂದಿಕೊಳ್ಳುವಂತೆ ಮಾಡಿದರು. ಇದನ್ನೆಲ್ಲ ರಾಮ ಶಿಷ್ಟರಕ್ಷಣೆ ಮಾಡಲಿ ಎಂದು, ದುಷ್ಟಜನರ ನಿರ್ಮೂಲನೆ ಆಗಲಿ ಎಂದು. ಮುಂದೆ ರಾಮ ಸೀತೆಯನ್ನು ಮದುವೆಯಾಗಿ 12 ವರ್ಷಗಳ ನಂತರ ತಾಯಿ ಕೈಕೇಯಿ, ರಾಮ ಕಾಡಿಗೆ ಹೊರಡು, 14 ವರ್ಷಗಳ ವನವಾಸ ನಿನಗೆ ಎಂದಾಗ ತುಟಿಪಿಟಕ್ಕೆನ್ನದೆ ಕಾಡಿಗೆ ಹೊರಟೇ ಬಿಟ್ಟ ಧೀರ ನಿರ್ಭೀತ ಶ್ರೀರಾಮ. ಅದು ಧರ್ಮ ಪ್ರವರ್ತನೆಗಾಗಿ. ತಂದೆಯ ಮಾತು ಉಳಿಸಿದಂತಾಯಿತು. ತಾಯಿ ಕೈಕೇಯಿಗೆ ಸಂತೋಷ ನೀಡಿದಂತಾಯಿತು. ಅತ್ತ ದುಷ್ಟ ರಾಕ್ಷಸರ ಕಾಟದಿಂದ ನೊಂದು ಹೋಗಿದ್ದ ಋಷಿಮುನಿಗಳನ್ನು ಕಾಪಾಡಿದಂತಾಯಿತು ಎಂದು ತಡಮಾಡದೆ ರಾಮ ಕಾಡಿಗೆ ನಡೆದೇ ಬಿಟ್ಟ. ಇಂತಹ ಉದಾತ್ತ ಚರಿತ ಶ್ರೀರಾಮನ ರಕ್ಷಣೆ ಹೊತ್ತವಳು ಪಾದುಕಾದೇವಿಯಲ್ಲವೇ. ಅವಳನ್ನು ಹಾಡಿ ಹೊಗಳಿದ್ದಾರೆ ನಿಗಮಾಂತ ಮಹಾದೇಶಿಕರು. ಅಗ್ರತಃ ಪ್ರಯಯೌ ರಾಮಃ ಸೀತಾ ಮಧ್ಯೆ ಸುಮಧ್ಯಮ ಪುಷ್ಟತಸ್ತು ಧನುಪಾಣಿ ಲಕ್ಷ್ಮಣೋ ಅನುಜಗಾಮಃ. ಹೀಗೆಂದು ವಾಲ್ಮೀಕಿಗಳು ರಾಮ, ಲಕ್ಷ್ಮಣ, ಸೀತೆಯರು ದಂಡಕಾರಣ್ಯವನ್ನು ಪ್ರವೇಶ ಮಾಡುವಾಗ ಹೇಳಿದ್ದಾರೆ. ಅಕಾರವಾಚ್ಯನಾದ ಭಗವಂತ ರಾಮ ಮುಂದೆ ಮುಂದೆ, ಮಧ್ಯೆ ಉಕಾರವಾಚ್ಯಳಾದ ಲಕ್ಷ್ಮಿ ಸೀತೆ, ಹಿಂದೆ ಮಕಾರವಾಚ್ಯನಾದ ಜೀವಾತ್ಮ ಲಕ್ಷ್ಮಣ. ಹೀಗೆ 3 ಅಕ್ಷರಗಳಿಂದ ಓಂಕಾರ ರೂಪವೇ ಸಾಕ್ಷಾತ್ತಾಗಿ ಕತ್ತಲು ತುಂಬಿದ ಘನ ದಂಡಕಾರಣ್ಯವನ್ನು ಬೆಳಕಿನಂತೆ ಪ್ರವೇಶಿಸುತ್ತಾರೆ ಎಂದಿದ್ದಾರೆ ವಾಲ್ಮೀಕಿಗಳು. ಪ್ರಣವೋಪಾಸನೆ ಮಾಡುವ ಋಷಿಗಳಿಗೆ ಪ್ರಣವ ಸ್ವರೂಪದಲ್ಲಿ ದರ್ಶನ ನೀಡಿದ್ದಾನೆ ಶ್ರೀರಾಮ. ಹಿಂಡು ಹಿಂಡಾಗಿ ಬಂದ ಋಷಿಮುನಿಗಳು ರಾಮನ ಭವ್ಯ ಮನೋಹರ ರೂಪವನ್ನು ಕಂಡು ಬೆರಗಾಗುತ್ತಾರೆ. ರಾಮ, ರಾಕ್ಷಸರಿಂದ ನಮ್ಮನ್ನು ರಕ್ಷಿಸಿ ಕಾಪಾಡು ಎಂದು ಶರಣಾಗತಿ ಮಾಡುತ್ತಾರೆ. ಶ್ರೀರಾಮನೇನೋ ಸಕೃದೇವ ಪ್ರಪನ್ನಾಯ ತವಾಸ್ಮಿ ಇತಿ ಚ ಯಾಚತೆ ಅಭಯಂ ಸರ್ವಭೂತೇಭ್ಯೋ ದದಾಮಿ ಏತದ್ವ್ರತಂ ಮಮ ಎಂದು ಅಭಯಹಸ್ತ ನೀಡಿದ ಋಷಿಮುನಿಗಳಿಗೆ. ಆದರೆ ಮುಂದೆ 10 ವರ್ಷಗಳ ಕಾಲ ಸತತ ದಂಡಕಾರಣ್ಯದಲ್ಲಿ ಶ್ರೀರಾಮನನ್ನು ಸುತ್ತಿಸಿ ಅವನನ್ನು ಕಾಪಾಡುತ್ತಾ, ಅವನ ಮೂಲಕ ಋಷಿಮುನಿಗಳನ್ನು ಕಾಪಾಡುತ್ತಾ
ಕಲ್ಲು ಮುಳ್ಳುಗಳೆನ್ನದೆ ನಡೆದು ಪಾಡುಪಟ್ಟವಳು ಪಾದುಕಾದೇವಿ. ಮುಂದೆ 4 ವರ್ಷಗಳ ಕಾಲ ದಂಡಕಾರಣ್ಯದಿಂದ ಪಂಚವಟಿ, ಅಲ್ಲಿಂದ ಶ್ರೀಲಂಕೆಯವರೆಗೂ ನಡೆದು ರಾವಣನ ವಧೆಯಾಗುವವರೆಗೂ ಶ್ರೀರಾಮನ ಪಾದಗಳನ್ನು ಕಾಪಾಡಿದವಳು ಪಾದುಕಾದೇವಿ. ಕಷ್ಟಕಾಲದಲ್ಲಿ ರಾಮನನ್ನು ಎಡಬಿಡದೆ ಅಂಟಿಕೊಂಡಿದ್ದವಳು ಪಾದುಕಾದೇವಿ. ಹೀಗೆ ಋಷಿಮುನಿಗಳ ಮನಸ್ಸಿನಲ್ಲಿ ಶಾಶ್ವತವಾಗಿ ನೆಲೆಸಿದ ಪಾದುಕಾದೇವಿಯನ್ನು ಕೊಂಡಾಡಿದ್ದಾರೆ ವೇದಾಂತ ದೇಶಿಕರು. ನಾಥಮುನಿಗಳು, ಯಾಮುನ ಮುನಿಗಳು, ರಾಮಾನುಜ ಮುನಿಗಳು, ಮನವಾಳರು ಎಲ್ಲ ಆಚಾರ್ಯ ಆಳ್ವಾರುಗಳ ಮನಸ್ಸಿನ ತುಂಬಿ ತನ್ನನ್ನು ಕೊಂಡಾಡಿಸಿಕೊಂಡಿದ್ದಾಳೆ ಪಾದುಕಾದೇವಿ. ಅಭಯ ನೀಡಬೇಕಾದ ಭಗವಂತನ ಕೈಗಳು ಆಯುಧವನ್ನು ಹಿಡಿಯುವಂತಾದಾಗ ಭಗವಂತನ ಕಾಲ್ಗಳನ್ನು ಹಿಡಿದಿರುವ ಪಾದುಕಾದೇವಿಯು ಎಲ್ಲರನ್ನೂ ರಕ್ಷಿಸುತ್ತಾ ಎಲ್ಲರ ಮನಸ್ಸನ್ನು ತುಂಬಿಕೊಂಡಿದ್ದಾಳೆ ಎನ್ನುತ್ತಾರೆ ವೇದಾಂತ ದೇಶಿಕರು. ಶ್ರೀ ತಿರುಪ್ಪಾಣಾಳ್ವಾರರು ಶ್ರೀರಂಗನಾಥನನ್ನು ಒಂದೇ ಬಾರಿ ದರ್ಶನ ಮಾಡಿದ್ದು. ದರ್ಶನವಾದಾಗ ಕಣ್ಣಿನಲ್ಲಿ ಮೊದಲು ತುಂಬಿಕೊಂಡಿದ್ದು ಭಗವಂತನ ಪಾದ ಪದ್ಮಗಳನ್ನು. ಭಗವಂತನ ದಿವ್ಯ ಸ್ವರೂಪವನ್ನು ಕಾಣುತ್ತಾ ಅನುಭವಿಸುತ್ತಾ ಹಾಡಿದ್ದು 10 ಪಾಶುರಗಳನ್ನು. ಅದೇ ಅಮಲನಾದಿಪಿರಾನ್ ಎಂಬ ದಿವ್ಯ ಪ್ರಬಂಧವಾಗಿ ಹೆಸರಾಯಿತು. ಮೊದಲನೇ ಪದ್ಯದಲ್ಲಿಯೇ ಅವರು ಕಾಟ್ಟವೇ ಕಂಡ ತಿರುಕ್ಕಮಲ ಪಾದಂಗಳ್ ಒಂದು ಎನ್ ಕಣ್ಣಿನುಳ್ಳನ ಒಕ್ಕಿನ್ರದೇ ಎಂದರು. ಅದ್ಭುತವಾದ ಈ 10 ಪಾಶುರಗಳು 4,000 ದಿವ್ಯ ಪ್ರಬಂಧಗಳ ಹಾರಕ್ಕೆ ಪದಕದಂತಿವೆ. ಭಗವಂತನ ದಿವ್ಯ ಪಾದಗಳನ್ನು ಮೊದಲು ಹಾಡಿ ನಂತರ ಮುಖಕಮಲದ ತನಕ ಅವನ ಸೌಂದರ್ಯವನ್ನು ಅತ್ಯದ್ಭುತವಾಗಿ ವರ್ಣಿಸಿ ಭಗವದನುಭವದ ಸಚ್ಚಿದಾನಂದವನ್ನು ನಮಗೂ ತಲುಪಿಸಿದ್ದಾರೆ ತಿರುಪ್ಪಾಣಾಳ್ವಾರರು. ಶ್ರೀರಂಗದಲ್ಲಿ ಶ್ರೀರಂಗನಾಥನ ದರ್ಶನ ಕೊಡುವ ಆನಂದ 10 ಪಟ್ಟು ಹೆಚ್ಚಬೇಕಾದರೆ ತಿರುಪ್ಪಾಣಾಳ್ವಾರರ ಪದ್ಯಗಳನ್ನು ಅರ್ಥಸಹಿತ ಅನುಸಂಧಾನ ಮಾಡಿಕೊಂಡು ಅಲ್ಲಿಗೆ ಹೋಗಬೇಕು. ಎಲ್ಲ ಶ್ರೀವೈಷ್ಣವ ದೇವಸ್ಥಾನಗಳಲ್ಲಿ ಶ್ರೀಮದ್ ಭಗವದ್ ರಾಮಾನುಜರ ಅಣತಿಯ ಮೇರೆಗೆ ರಾತ್ರಿ ಹೊತ್ತು ಶ್ರೀ ತಿರುಪ್ಪಾಣಾಳ್ವಾರರ ಕಡೆಯ 2 ಪದ್ಯಗಳ ಪಾರಾಯಣ ದಿನವೂ ಆಗುತ್ತದೆ. ತಿರುಪ್ಪಾಣರು ಅಂತ್ಯಕುಲದಲ್ಲಿ ಹುಟ್ಟಿದವರು. ದೇವಸ್ಥಾನಕ್ಕೆ ಬರಲಾಗದೆ ಕಾವೇರಿಯ ದಂಡೆಯ ಮರಳದಿಣ್ಣೆಯ ಮೇಲೆ ಕುಳಿತು ಶ್ರೀರಂಗದ ಕಡೆಯ ಮುಖ ಮಾಡುತ್ತಾ ತಮ್ಮ ಪರಿವಾದಿನಿ ಎಂಬ ಏಕತಂತಿ ವಾದ್ಯವನ್ನು ಜೊತೆಗಿಟ್ಟುಕೊಂಡು ಸದಾ ಭಗವಂತನ ಕುರಿತು ಹಾಡುಗಳನ್ನು ರಚಿಸಿ ಹಾಡುತ್ತಿದ್ದವರು. ಶ್ರೀರಂಗನಾಥನ ದರ್ಶನಕ್ಕಾಗಿ ಹಾತೊರೆಯುತ್ತಿದ್ದರು. ಆದರೆ ಅವರು ದೇವಸ್ಥಾನಕ್ಕೆ ಹೋಗುವ ಹಾಗಿರಲಿಲ್ಲ. ಅವರು ಶೂದ್ರಕುಲದಲ್ಲಿ ಹುಟ್ಟಿದ್ದರೂ ಭಗವದ್ಭಕ್ತರಾಗಿದ್ದರು, ಭಾಗವತರಾಗಿದ್ದರು. ಆದ್ದರಿಂದ ಶ್ರೀರಂಗನಾಥನು ಲೋಕಸಾರಂಗರೆಂಬ ಅರ್ಚಕರ ಕನಸಿನಲ್ಲಿ ಬಂದು ತಿರುಪ್ಪಾಣರನ್ನು ಕರೆತರಲು ಹೇಳುತ್ತಾನೆ. ತನ್ನ ಕಾಲುಗಳನ್ನು ಪವಿತ್ರ ದೇವಾಲಯದಲ್ಲಿ ಇಡಬಾರದು ಎಂದು ಹೆದರಿ ಬಾರದೇ ಇದ್ದ ತಿರುಪ್ಪಾಣರನ್ನು ಲೋಕಸಾರಂಗರು ತಮ್ಮ ಹೆಗಲ ಮೇಲೆ ಹೊತ್ತುಕೊಂಡು ಶ್ರೀರಂಗನಾಥನ ಬಳಿಗೆ ಕರೆದುಕೊಂಡು ಹೋಗುತ್ತಾರೆ. ಅಲ್ಲಿ ರಂಗನಾಥನ ಭವ್ಯ ಸೌಂದರ್ಯವನ್ನು ಅಡಿಯಿಂದ ಮುಡಿಯವರೆಗೆ ಸೇವಿಸುತ್ತಾ ಆನಂದ ಪರವಶರಾಗಿ ಹಾಡುತ್ತಾ ಎನ್ನಮುದನೈ ಕಂಡ ಕಣ್ಗಳು ಮತ್ತೊಂದರನೈ ಕಾಣಾವೆ ಎನ್ನುತ್ತಾ ಅಲ್ಲೇ ಪರಮಪದವನ್ನು ಸೇರುತ್ತಾರೆ ತಿರುಪ್ಪಾಣರು. ಅವರು ಶ್ರೀರಂಗನಾಥನ ಸನ್ನಿಧಿಯಲ್ಲಿ ಹೇಳಿದ 10 ಪದ್ಯಗಳು ಅಮಲನಾದಿಪಿರಾನ್ ಎಂಬ ಗ್ರಂಥವಾಯಿತು. ದಿವ್ಯ ಪ್ರಬಂಧವೆಂಬ ಹಾರದ ಪದಕವಾಯಿತು. ಪದಕದ ವಜ್ರ ವೈಢೂರ್ಯಗಳಾಯಿತು. ಇನ್ನೊಮ್ಮೆ ಯಾವಾಗಲಾದರೂ ಈ 10 ಪದ್ಯಗಳನ್ನು ಅರ್ಥಾನುಸಂಧಾನವನ್ನು ಮಾಡಿಕೊಂಡು ಸವಿಯೋಣ. ಹೀಗೆ ಪಾದುಕಾದೇವಿಯು ಭಗವಂತನ ಪಾದಗಳಲ್ಲಿ, ಋಷಿ ಮುನಿಗಳ ಮನಸ್ಸಿನಲ್ಲಿ, ವೇದಗಳ ಶಿರಸ್ಸಿನಲ್ಲಿ, ಕವಿಗಳ ವಾಕಿನಲ್ಲಿ ಎಲ್ಲೆಲ್ಲಿಯೂ ಇದ್ದಾಳೆ. ಭಗವಂತನ ವಿಶ್ವರೂಪವನ್ನು ನೆನಪಿಸುತ್ತಾಳೆ ಎಂದಿದ್ದಾರೆ ಶ್ರೀ ವೇದಾಂತ ದೇಶಿಕರು. ಶ್ರೀರಂಗಮಣಿ ಪಾದುಕಾಭ್ಯಾಂ ನಮಃ. ಶ್ರೀ ನಿಗಮಾಂತ ಮಹಾದೇಶಿಕಾಯ ನಮಃ.